ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸಿದರೆ 2028ರ ವಿಧಾನಸಭಾ ಚುನಾವಣೆಗೆ ಒಕ್ಕಲಿಗ ವರ್ಸಸ್ ಲಿಂಗಾಯತ ರಾಜಕಾರಣಕ್ಕೆ ಮುನ್ನುಡಿ ಬರೆದ ಹಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರವನ್ನು ಎಚ್.ಡಿ. ದೇವೇಗೌಡ ಕುಟುಂಬ ಮತ್ತು CM DK ಶಿವಕುಮಾರ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರೆ, ಇತ್ತ BJPಯಲ್ಲಿ ಅಧ್ಯಕ್ಷ ಸ್ಥಾನದ ಗೊಂದಲ ಇನ್ನೂ ಕೂಡ ಮುಗಿದಿಲ್ಲ. BY ವಿಜಯೇಂದ್ರ ತಮ್ಮ ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳುವುದಕ್ಕೆ ಹೈಕಮಾಂಡ್ಗೆ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸುವುದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. BJPಯಲ್ಲೂ ಕೂಡ ಒಕ್ಕಲಿಗ ಲಿಂಗಾಯತ ಸಂಘರ್ಷ ಇದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ನಾವು ಈ ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. ಕರ್ನಾಟಕದ ರಾಜಕಾರಣ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಮುಖವಾಡದ ಅಡಿಯಲ್ಲಿ ಪ್ರಬಲ ಸಮುದಾಯಗಳ ಹಿತಾಸಕ್ತಿ ಕಾಯುವ ನೆಲೆಯಾಗಿಯೇ ಗುರುತಿಸಿಕೊಂಡಿದೆ. ಈ ಹಿಂದಿನಿಂದಲೂ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳೇ ಚುನಾವಣೆಯಲ್ಲಿ ನಿರ್ಣಾಯಕ ಅಂತ ಅನ್ನಿಸ್ಕೊಂಡಿವೆ. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಹಿಡಿದವರ ಪಟ್ಟಿಯನ್ನು ಗಮನಿಸಿದರೆ ಅಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರೇ ಹೆಚ್ಚಿನ ಪಾಲನ್ನು ಪಡೆದಿದ್ದಾರೆ. ಹಿಂದುಳಿದ ವರ್ಗದವರು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಮುಖ್ಯಮಂತ್ರಿಗಳಾಗಿರೋದು. ನಮಗದು ಗೊತ್ತಿದೆ. ಕೆಲವು ಅವಧಿಗಳಿಗೆ ಮಾತ್ರ ಕರ್ನಾಟಕದಲ್ಲಿ ಅಹಿಂದ ವರ್ಗದ ಮತಗಳು ನಿರ್ಣಾಯಕ ಅಂತ ಅನ್ನಿಸ್ಕೊಂಡಿವೆ. ಪ್ರಸ್ತುತ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದರೆ 2028ರ ವಿಧಾನಸಭಾ ಚುನಾವಣೆಯ ಅಧಿಕಾರದ ಚುಕ್ಕಾಣಿ ಹಿಡಿಯುವುದಕ್ಕೆ ಬಂಡವಾಳಶಾಹಿ ಮತ್ತು ಪ್ರಬಲ ಜಾತಿಗಳ ಹಿತಾಸಕ್ತಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಸ್ಪಷ್ಟ ಆಗ್ತದೆ. ಬಿಡದಿ ಟೌನ್ಶಿಪ್ ವಿವಾದ ಮತ್ತು BJPಯ ಆಂತರಿಕ ನಾಯಕತ್ವದ ಸಂಘರ್ಷಗಳು ಕೇವಲ ಅಭಿವೃದ್ಧಿ ಅಥವಾ ಆಡಳಿತದ ಪ್ರಶ್ನೆಗಳಲ್ಲ, ಅಥವಾ ಪಕ್ಷದ ಪ್ರಶ್ನೆಗಳಲ್ಲ, ಜಾತಿ ಸಮೀಕರಣದ ಪ್ರಶ್ನೆಗಳಲ್ಲ. ಅವು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ನಡುವಿನ ಸಾಂಪ್ರದಾಯಿಕ ಹೆಜಮನಿ ಅಥವಾ ಆಧಿಪತ್ಯ ಸಾಧಿಸುವಂಥ ಹೊಸ ರಾಜಕೀಯದ ಮುಖ ಅಥವಾ ಸಂಘರ್ಷ. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಹೆಸರಿನಲ್ಲಿ ಬಿಡದಿ ಸುತ್ತಮುತ್ತಲಿನ ಸಾವಿರಾರು ಎಕರೆಗೂ ಹೆಚ್ಚು ಫಲವತ್ತಾದಂತಹ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಹೊರಟಿರುವಂತಹ ಸರ್ಕಾರದ ನಡೆ ನವ ಉದಾರೀಕರಣದ ನೀತಿಗಳ ಮುಂದುವರಿದ ಭಾಗ ಅನ್ನೋದರಲ್ಲಿ ಏನೂ ಸಂಶಯ ಇಲ್ಲ. ಆದರೆ ಇದರ ಹಿಂದಿರುವಂತಹ ರಾಜಕೀಯ ಆಯಾಮ ಒಕ್ಕಲಿಗ ಸಮುದಾಯದ ಮೇಲಿನ ಹಿಡಿತಕ್ಕೆ ಸಂಬಂಧಿಸಿದು ಎನ್ನುವುದು ಇಲ್ಲಿ ಮುಖ್ಯ ಅಂಶ. ಮುಂಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಮುನ್ನಡೆಸುವುದಕ್ಕೆ ಮತ್ತು ಒಕ್ಕಲಿಗ ಸಮುದಾಯದ ಏಕೈಕ ನಾಯಕರಾಗಿ ಹೊರಹೊಮ್ಮುವುದಕ್ಕೆ DKಶ ಇಟ್ಟಿರುವಂತಹ ದಾಳ ಇದು ಅಂತ ಕಾಣಿಸ್ತಾ ಇದೆ. ಅದಕ್ಕೆ ಪ್ರತಿತಂತ್ರವಾಗಿ ದಶಕಗಳಿಂದ ಈ ಭಾಗದ ಒಕ್ಕಲಿಗ ಮತ ಬ್ಯಾಂಕನ್ನು ತನ್ನ ಆಸ್ತಿಯನ್ನಾಗಿ ಮಾಡಿಕೊಂಡಿರುವಂತಹ ಎಚ್.ಡಿ. ದೇವೇಗೌಡ ಮತ್ತು ಕುಮಾರಸ್ವಾಮಿ ಕುಟುಂಬಕ್ಕೆ ಇದು ಅಸ್ತಿತ್ವದ ಪ್ರಶ್ನೆ ಕೂಡ ಹೌದು. ರೈತರ ಭೂಮಿ ಉಳಿಸುವಂತಹ ಸತ್ಯಾಗ್ರಹದ ಹೆಸರಿನಲ್ಲಿ ಗೌಡ್ರ ಕುಟುಂಬ ಬೀದಿಗಿಳಿತಾ ಇರೋದು ಕೇವಲ ರೈತಪರ ಕಾಳಜಿಯಿಂದಲ್ಲ, ಬದಲಿಗೆ ತಮ್ಮ ಒಕ್ಕಲಿಗ ಕೋಟೆಯನ್ನು DK ಶಿವಕುಮಾರ್ ಧೂಳಿಪಟ ಮಾಡದಂತೆ ತಡೆಯುವಂತಹ ಅನಿವಾರ್ಯತೆಯಿಂದ. ಈ ಮುಖಾಮುಖಿ 2028ರ ಒಕ್ಕಲಿಗ ನಾಯಕತ್ವದ ಅಂತಿಮ ಸಮರಕ್ಕೆ ವೇದಿಕೆಯನ್ನು ಸಿದ್ಧಪಡಿಸ್ತಾ ಇದೆ. ಇನ್ನು BJPಯಲ್ಲಿ ಲಿಂಗಾಯತ ವರ್ಸಸ್ ಒಕ್ಕಲಿಗ ಸಂಘರ್ಷ ಮತ್ತು ವಿಜಯೇಂದ್ರ ಅಸ್ತಿತ್ವದ ಹೋರಾಟವೇನೂ ಕಡಿಮೆ ಇಲ್ಲ. ಹಿಂದುತ್ವದ ಕಾರ್ಡ್ ಬಳಸಿದ್ರೂ ಕೂಡ ಕರ್ನಾಟಕದಲ್ಲಿ ಜಾತಿ ಸಮೀಕರಣವನ್ನು ಮೀರಿ ಬೆಳೆಯುವುದಕ್ಕೆ ಸಾಧ್ಯವಾಗದಂತಹ BJP ಆಂತರಿಕ ಕಚ್ಚಾಟದ ತುತ್ತ ತುದಿಯಲ್ಲಿದೆ. BS ಯಡಿಯೂರಪ್ಪ ಅವರ ಉತ್ತರಾಧಿಕಾರಿಯಾಗಿ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿರುವಂತಹ BY ವಿಜಯೇಂದ್ರ ಅವರಿಗೆ ತಂದೆಯ ಕಾಲದ ನಂತರ ಲಿಂಗಾಯತ ಸಮುದಾಯದಲ್ಲಿ ರಾಜಕೀಯ ರಂಗದಲ್ಲಿ ಸರ್ವೋಚ್ಚ ನಾಯಕನಾಗಿ ಬೆಳಿಬೇಕು ಅನ್ನೋದು ದೊಡ್ಡ ಕನಸು. ಅದರಲ್ಲಿ ಏನು ಅನುಮಾನ ಇಲ್ಲ, ಅದು ಸ್ಪಷ್ಟ ಕೂಡ ಹೌದು. BJPಯ ಒಳಗೆ ಇರುವಂತಹ ಒಂದು ಬಣ ವಿಜಯೇಂದ್ರ ಅವರ ಲಿಂಗಾಯತ ನಾಯಕತ್ವದ ವಿರುದ್ಧ ಮತ್ತು ಮತ್ತೊಂದು ಒಕ್ಕಲಿಗ ಮೂಲದ ನಾಯಕರ ಬಣ ತನ್ನದೇ ಆದಂತಹ ಪ್ರಭಾವವನ್ನು ಬೀರೋದಕ್ಕೆ ಆಂತರಿಕ ಕದನವನ್ನು ನಡೆಸ್ತಾ ಇದೆ. ಒಳಗೆ ಏನೋ ಒಂದು ಹೊಸದಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ.
ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಂತಹ ಲಿಂಗಾಯತ ನಾಯಕರ ಬಂಡಾಯ ಮತ್ತು ಆರ್ ಅಶೋಕ್, ಸಿ ಟಿ ರವಿ ಅವರಂತಹ ಒಕ್ಕಲಿಗ ನಾಯಕರ ಪಕ್ಷದೊಳಗಿನ ಪ್ರಬಲ ಜಾತಿಗಳ ಹಗ್ಗಜಾಗಾಟ ಏನು ಕಡಿಮೆ ಇಲ್ಲ. ಇಲ್ಲಿ ವಿಜಯೇಂದ್ರ ಅವರು ಹೈಕಮಾಂಡ್ಗೆ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವುದಕ್ಕೆ ಒದ್ದಾಡ್ತಾ ಇದ್ರೆ, ಪಕ್ಷದೊಳಗಿನ ಲಿಂಗಾಯತ ಮತ್ತು ಒಕ್ಕಲಿಗ ಸಂಘರ್ಷ 2028ರ ಹೊತ್ತಿಗೆ BJPಯನ್ನು ಯಾವ ದಿಕ್ಕಿಗೆ ಕೊಂಡೊಯ್ತದೆ ಅನ್ನೋದು ಕುತೂಹಲಕಾರಿಯಾಗಿದೆ. BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ, BJPಯ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ನಡೆಸ್ತಾ ಇದ್ರು. ಪಕ್ಷದೊಳಗೆ ಅವರಿಗೆ ನಾಯಕತ್ವದ ಮಾನ್ಯತೆ ಸಿಗ್ತಾ ಇಲ್ಲ. BJPಯ ಒಕ್ಕಲಿಗ ನಾಯಕರಾದಂತಹ ಆರ್ ಅಶೋಕ್ ಮತ್ತು ಇತರರು ವಿಜಯೇಂದ್ರ ಅವರ ಹಿಡಿತವನ್ನು ಸಡಿಲಗೊಳಿಸುವುದಕ್ಕೆ ಕಾಯ್ತಾ ಇದ್ದಾರೆ. ಅನೇಕರಿದ್ದಾರೆ, ಅವರ ಹೆಸರು ಎಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಹೈಕಮಾಂಡ್ ಎದುರು ವಿಜಯೇಂದ್ರ ತಮ್ಮ ಶಕ್ತಿ ಪ್ರದರ್ಶಿಸುವುದಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನಗಳು ಲಿಂಗಾಯತ ವರ್ಸಸ್ ಒಕ್ಕಲಿಗ ಆಂತರಿಕ ಧ್ರುವೀಕರಣವನ್ನು ಇನ್ನಷ್ಟು ತೀವ್ರಗೊಳಿಸಲಿಕ್ಕಿದೆ. ಹಿಂದುತ್ವದ ಸಿದ್ಧಾಂತದ ಅಡಿಯಲ್ಲಿ ಮುಚ್ಚಿ ಹೋಗಿದ್ದಂತಹ ಜಾತಿ ಹಿತಾಸಕ್ತಿಗಳು ಈಗ ನಾಯಕತ್ವದ ಪ್ರಶ್ನೆ ಬಂದಾಗ ತಲೆ ಎತ್ತಿ ನಿಂತಿವೆ. ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣವನ್ನು ಕೊನೆಗಾಣಿಸಿ ಹಿಂದುತ್ವದ ಸಿದ್ಧಾಂತಕ್ಕೆ ಸಂಪೂರ್ಣವಾಗಿ ಶರಣಾಗುವ ಹೊಸ ನಾಯಕತ್ವವನ್ನು ತರುವುದಕ್ಕೆ BJPಯ ಹೈಕಮಾಂಡ್ನ ಒಂದು ಬಣ ಬಯಸ್ತಾ ಇದೆ. ಅದಕ್ಕೆ ಇಲ್ಲಿಂದಲೂ ಕೂಡ ಕೆಲವರು ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಲಿಂಗಾಯತ ನಾಯಕತ್ವವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ BJP ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ವಿಜಯೇಂದ್ರ ಅವರಿಗೆ ಕೂಡ ಗೊತ್ತಿದೆ, ಯಡಿಯೂರಪ್ಪನವರಿಗೆ ಕೂಡ ಗೊತ್ತಿದೆ, ಮತ್ತು ಈ ಕಟು ಸತ್ಯ BJPಯ ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಹಾಗಾಗಿ BJPಯ ಹೈಕಮಾಂಡ್ ಇನ್ನೂ ಕೂಡ ಗೊಂದಲದಲ್ಲೇ ಇದೆ. 2028ರ ಹೊತ್ತಿಗೆ ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳು ಸಾಮಾಜಿಕ ನ್ಯಾಯದ ಅಹಿಂದ ಚೌಕಟ್ಟನ್ನು ಬದಿಗೊತ್ತಿ ಕೇವಲ ಒಕ್ಕಲಿಗ ಲಿಂಗಾಯತ ಸಮುದಾಯಗಳ ಬಲ ಪ್ರದರ್ಶನದ ವೇದಿಕೆಯನ್ನಾಗಿ ರಾಜ್ಯವನ್ನು ಬಳಸಿಕೊಳ್ಳಲು ಮುಂದಾಗಿವೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಇಬ್ಬರು ಪ್ರಬಲ ಸಮುದಾಯಗಳ ನಾಯಕರ ನಡುವಿನ ಈ ಪ್ರತಿಷ್ಠೆಯ ಜಗಳದಲ್ಲಿ ದಲಿತರು, ಹಿಂದುಳಿದ ವರ್ಗಗಳು ಮತ್ತು ಶ್ರಮಿಕರ ನೈಜ ಸಾಮಾಜಿಕ ಆರ್ಥಿಕ ಉನ್ನತಿಯ ಚರ್ಚೆಗಳು ಸಂಪೂರ್ಣವಾಗಿ ಹಳ್ಳ ಹಿಡಿತವೆ. ಇದನ್ನು ನಾವು ಪ್ರಶ್ನೆ ಮಾಡಬೇಕು, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕರ್ನಾಟಕದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಅಹಿಂದ ಚಳುವಳಿ ಏನಿತ್ತು, ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ, ಈ ರಾಜಕಾರಣ ಪ್ರಬಲ ಜಾತಿಗಳಾದಂತಹ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಿಗೆ ದಶಕಗಳಿಂದ ಪರ್ಯಾಯ ಸವಾಲನ್ನು ಒಡ್ತಾ ಬಂದಿದೆ. ಆದರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳು ಪ್ರಬಲ ಜಾತಿಗಳ ಓಲೈಕೆಗೆ ಹೆಚ್ಚು ಒತ್ತು ನೀಡ್ತಾ ಇರೋದು ಕಳವಳಕಾರಿಯಾದಂತಹ ಸಂಗತಿ. ಅಧಿಕಾರವನ್ನು ಕೇವಲ ಎರಡು ಪ್ರಬಲ ಜಾತಿಗಳ ನಡುವೆ ಹಂಚಿಕೊಳ್ಳುವಂತಹ ಈ ಶಕ್ತಿ ರಾಜಕಾರಣದಲ್ಲಿ ಶೋಷಿತ ಸಮುದಾಯಗಳ ನೈಜ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಗೌಣ ಆಗ್ತಾ ಇವೆ. ಒಟ್ಟಾರೆಯಾಗಿ 2028ರ ವಿಧಾನಸಭಾ ಚುನಾವಣೆ ಅಭಿವೃದ್ಧಿ, ಉದ್ಯೋಗ ಅಥವಾ ಸಾಮಾಜಿಕ ಸಮಾನತೆಯ ಆಧಾರದ ಮೇಲೆ ನಡೆಯುವಂತಹ ಸಾಧ್ಯತೆಗಳಿಗಿಂತ ಒಕ್ಕಲಿಗ ವರ್ಸಸ್ ಲಿಂಗಾಯತ ನಾಯಕತ್ವದ ನಡುವಿನ ಪ್ರತಿಷ್ಠೆಯ ಕದನವಾಗಿ ಮಾರ್ಪಡ್ತಾ ಇದೆ. ಬಿಡದಿ ಟೌನ್ಶಿಪ್ ವಿವಾದ ಇರಲಿ ಅಥವಾ BJPಯ ನಾಯಕತ್ವದ ಗೊಂದಲ ಇರಲಿ, ಎಲ್ಲವೂ ಕೇವಲ ಜಾತಿ ಕೋಟೆಗಳನ್ನು ಭದ್ರಪಡಿಸಿಕೊಳ್ಳುವಂತಹ ರಾಜಕೀಯ ಮೇಲಾಟದ ದಾಳಗಳಷ್ಟೇ. ರಾಜಕೀಯ ಪಕ್ಷಗಳು ತಮ್ಮ ಪ್ರಭಾವವನ್ನು ವಿಸ್ತರಿಸುವುದಕ್ಕೆ ಜಾತಿ ಕಾರ್ಡನ್ನು ಬಳಸ್ತಾ ಇರುವಂತಹ ಈ ಹೊತ್ತಿನಲ್ಲಿ ಜನಸಾಮಾನ್ಯರ ಮತ್ತು ದುಡಿಯುವ ವರ್ಗದ ನೈಜ ಪ್ರಶ್ನೆಗಳು ಮೂಲೆ ಗುಂಪಾಗ್ತಾ ಇರೋದು ಇಂದಿನ ಕರ್ನಾಟಕದ ರಾಜಕಾರಣದ ವಿಷಾದನೀಯ ವಾಸ್ತವ ಅನ್ನೋದರಲ್ಲಿ ಏನೂ ಅನುಮಾನ ಇಲ್ಲ ಅಲ್ವಾ? ಈ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ TV ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.